ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಯಾಕಂದರೆ ಚೊಚ್ಚಲ ಸಿನಿಮಾದಲ್ಲೇ ಈ ಥರದೊಂದು ಕ್ವಾಲಿಟಿ ಸಿನಿಮಾ ಬರೋದು ತುಂಬ ಅದೃಷ್ಟ ಆಗಿ ಜನ ಸಿನಿಮಾ ಬಗ್ಗೆ ಒಂದು ಒಳ್ಳೆ ಕ್ವಾಲಿಟಿ ಮಾತನಾಡ್ತಿದ್ರೆ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ ಎಷ್ಟು ಖುಷಿ ಇದೆ. ಬಟ್ ಒಳ್ಳೆ ಸಿನಿಮಾ ಆ್ಯಕ್ಚುಲಾಗಿ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಬಂದು ನೋಡಿ ಅಂತ ಹೇಳಿದ್ದಾರೆ ಜನ. ಎಷ್ಟು ಖುಷಿ ಇದೆ ಅಂತ ಈ ಥರ ರಿಪೋರ್ಟ್ ಕೇಳೋಕ್ಕೆ. ನಾನು ಇನ್ನೂ ಇವಾಗ ನೋಡಿದ್ದೀನಿ. ನಾನು ಆಡಿಯನ್ಸ್ ರಿಪೋರ್ಟು ನಿನ್ನೆ ಏನೋ ರಾತ್ರಿ ಒಂಚೂರು ನೋಡಿದೆ. ಎಲ್ಲರೂ ಏನು ಹೇಳ್ತೀನಿ ಅಂದರೆ ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿನ್ನೆನೂ ಬಂದು ನೋಡಿದ್ದಾರೆ, ಇವತ್ತು ಬಂದಿದ್ದಾರೆ. ಇದೇ ಥರ ಬರ್ತಾ ಇರಿ, ನೋಡಿ ಸಿನಿಮಾ ನೋಡಿ. ನಮ್ಮ ಸಿನಿಮಾ ಅಲ್ಲ, ಎಲ್ಲರ ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ನೀವೆಲ್ಲ ನೋಡ್ದೇನೆ ನಾವೇನು ಮಾಡೋಕ್ಕಾಗಲ್ಲ. ಏನೇ ದುಡ್ಡು ಹಾಕ್ಬೋದು. ನಮ್ಮ ಆಡಿಯನ್ಸು ನಮಗೆ ರಿಸಲ್ಟ್ ಕೊಡಬೇಕು. ನಿನ್ನೆವರೆಗೂ ನಮ್ಮ ಕೆಲಸ, ಇವತ್ತಿಂದ ಅವ್ರ ಕೆಲಸ. ಇನ್ನು ಅವ್ರು ಕೊಡಬೇಕು, ಅವ್ರು ಹೇಳಬೇಕು, ಅವ್ರು ಕೊಡಬೇಕು. ನಮ್ದೇನೂ ಇಲ್ಲ, ಮುಗಿದೋಯ್ತು. ಇನ್ನು ಅವ್ರು ಮಾಡಬೇಕು. ನಾವು ಆದಷ್ಟು ಜನಕ್ಕೆ ತಲುಪಿಸೋ ಕೆಲಸ ಮಾಡಿದ್ದೀವಿ. ಜನ ನಮ್ಮನ್ನ ನಂಬಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಜನಗಳು ಇದೇ ಥರ ನಂಬಿ ನೋಡಿದ್ರೆ ನಾವು ಮುಂದೆ ಸಿನಿಮಾ ಮಾಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ, ಕೆಲಸ ಮಾಡೋಕ್ಕೆ. ನಮ್ಮ ಥರ ಬೇರೆ ಎಲ್ಲರೂ ಬಂದು ಮಾಡ್ತಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂಚೂರು ಹಿಂದೆ ಏನು ಗೊತ್ತಾ, ಮರಳು ಮಾಫಿಯಾ ಜೊತೆಗೆ ನಿನ್ನ ಸುತ್ತ ನಿನಗೆ ಮೋಸ ಮಾಡೋ ಜನ ಇರ್ತಾರೆ. ಈಗ ಒಬ್ಬ ಲೀಡರ್ ಇರ್ತಾನೆ, ತುಂಬ ಕಷ್ಟಪಟ್ಟು ಎಲ್ಲ ಹೋಗಿ ತಲುಪಿರ್ತಾನೆ. ಅವನ ಸುತ್ತ ಈ ಚೇಳಗಳು ಬಂದು ಹಾಳು ಮಾಡ್ತಾರೆ. ಅದೇ ನಿಮ್ಮ ಪಿ ಎ ಕ್ಯಾರೆಕ್ಟರ್ ನೋಡಿದ್ದೀರಾ? ಆ ಪಿ ಎ ತುಂಬ ತಲೆ ತುಂಬ್ತಾ ಇರ್ತಾನೆ. ಅವ್ರಿಗೆ ಐಡಿಯಾಗಳು ಕೊಡ್ತಾ ಹೋಗ್ತಾನೆ. ಅದೇ ಥರ ನಮ್ಮ ಜೀವನದಲ್ಲೂ ಐಡಿಯಾ ಕೊಡ್ತಾರೆ. ಜನ ತಗೋಬಾರ್ದು ಅಂತ ನಮ್ಮ ಮೆಸೇಜ್. ಈಗ ಆ ಗೋಪಾಲ್ ದೇಶಪಾಂಡೆ ಮೊದಲೇ ಕೆಟ್ಟವನು, ಅವನ ಸುತ್ತ ಇವನೊಬ್ಬ ಕೆಟ್ಟವನು, ಆಯಿತಾ? ಜೊತೆಗೆ ನಮ್ಮ ಹೀರೋ ಎಲ್ಲ ಅಮಾಯಕ, ಒಳ್ಳೆಯದನ್ನೆಲ್ಲ ತಗೊಂಡು ಪಾಪ ಅವ್ನು ಎಷ್ಟು ಸರಿ ಮೋಸ ಹೋಗ್ತಾ ಇರ್ತಾನೆ. ಇದೇ ಥರ ಜೀವನದಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಮೋಸ ಹೋಗಬಾರ್ದು. ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದು ನಮ್ಗೆ ವಾಪಸ್ ಕೊಡುತ್ತೆ ಅನ್ನೋದು ರಾಜೇಶ್ ಅವ್ರು ಹೇಳಿದ್ದಾರೆ. ಇದರಲ್ಲಿ ತುಂಬ ಎಲಿಮೆಂಟ್ಸು ನೀವು ಅರ್ಥ ಮಾಡ್ಕೋಬೋದು. ಹುಡುಗಿ ಲವ್ ಸ್ಟೋರಿ ಇರ್ಬೋದು, ಮತ್ತು ನಿಮಗೆ ಸಮಾಜದ ಒಂದು ಮೆಸೇಜ್ ಇರ್ಬೋದು. ನೀರು, ಗಾಳಿ, ಬೆಳಕು ಎಲ್ಲ ಭೂಮಿ ಕೊಡೋದು ಅನ್ಸುತ್ತೆ. ಅದನ್ನೆಲ್ಲ ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಪ್ರತಿಯೊಬ್ಬರು ಹಕ್ಕು. ಅದು ಒಬ್ಬರದಲ್ಲ, ಅದು ಎಲ್ಲ ನಿಂದು, ನಂದು, ಇವ್ರದ್ದು ಎಲ್ಲರ ಹಕ್ಕು. ಅದನ್ನು ನಾವು ಸಿನಿಮಾ ಮುಖಾಂತರ ಹೇಳಿದ್ರೆ ಇನ್ನು ಮುಂದೆ ಆಡಿಯನ್ಸ್ ಹೇಳಿದ್ವಿ. ನಮ್ಮ ಕೆಲಸ ಅದು ಒಂದು ಕಥೆ ತಂದು ಥಿಯೇಟ್ರಿಗೆ ಕೊಡೋದು. ನೀವು ಅದನ್ನು ಯಾರಿಗೆ ಹೆಂಗೆ ಪ್ರಚಾರ ಮಾಡಿ ಒಳ್ಳೇದು ಮಾಡಿ ಜನ ಥಿಯೇಟ್ರಲ್ಲಿ ನೋಡಿ ನಮಗೆ ಅದನ್ನ ಅರಿಸ್ಬೇಕಿನ್ನ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪುತ್ರಿ ಇರ್ಬೋದು, ನಮ್ಮ ರಾಜೇಶ್ ಇರ್ಬೋದು, ಎಲ್ಲರೂ. ಆಮೇಲೆ ಡೈಲಾಗ್ ರೈಟರ್ ಅಂತ ಸೂಪರಾಗಿ ಹೇಳಿದ್ದಾರೆ. ಆ ಡೈಲಾಗ್ ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳು ಸಿಚುವೇಶನ್ಗೆ ಹಾಡು ಮಾಡಿದ್ದಾರೆ. ನನಗೆ ಅನಿಸಿದೆ. ಇನ್ನು ಆಡಿಯನ್ಸ್ ಕ್ವಾಲಿಟಿ ಬಗ್ಗೆ ಅದು ನೀವು ಹೇಳಬೇಕು, ನಾನು ಹೇಳ್ಬೋದು. ನಾನು ಯಾವಾಗಲೂ ಕಾಂಪ್ರಮೈಸ್ ಆಗಲ್ಲ. ಕ್ವಾಲಿಟಿ ನಾನು ಎಷ್ಟು ಕ್ವಾಲಿಟಿ ನೋಡಿದ್ದೀರಲ್ಲ. ಅಲ್ಲ, ನಿಮ್ಮ ಚೊಚ್ಚಲ ಸಿನಿಮಾ ಆದರೂ ಹೊಸೊಬ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ಅದು ನಂಬಿಕೆ ಹೊಡಿಸ್ಕೊಂಡಿದ್ದೀರಾ ಅಂತ ಅನಿಸ್ತಾ ಮೇಡಮ್? ಫಸ್ಟ್ ಟೈಮ್ ಸಿನಿಮಾ ನೋಡೋದು. ನಾನು ಹೇಳ್ಬಾರ್ದು. ನನಗೆ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡುವಾಗಲೇ ಅವ್ರ ಮೇಲೆ ನಂಬಿಕೆ ಬಂದ್ಬಿಡ್ತು. ಅದಕ್ಕೆ ನಾನು ಸಿನಿಮಾ ಮಾಡಿದೆ. ಅವ್ರು ಹೇಳ್ಬೇಕದನ್ನ. ಏನು ಗೊತ್ತಾ, ಒಂಚೂರು ಹಿಂದೆ ಬನ್ನಿ, ಒಂಚೂರು ಹಂಗೆ. ಅವ್ರು ಏನು ಹೇಳ್ಬೇಕಂದ್ರೆ, ಈ ಬ್ಯಾನರಲ್ಲಿ ಮಾಡಿದ್ದೀನಿ, ನನಗೊಂದು ಜನ ನೋಡಿದ್ದಾರೆ, ನಂದು ಕೆರಿಯರ್ ಬಿಲ್ಡ್ ಆಯಿತು ಅಂತ ಜನ ಹೇಳಬೇಕು. ನಾವು ಹೇಳಿದ್ರೆ ಏನು? ಈಗ ನಾನೆಲ್ಲ ಹೇಳ್ತಾ ಹೋದರೆ ಇವ್ರು ಬಿಲ್ಡಪ್ ಮೊದಲೇ ಹೇಳ್ತಾರೆ, ಏನೇನೋ ಹಾಕ್ಬಿಡ್ತಾರೆ. ಅದು ಬೇಡ. ನಾನು ಮಾತಾಡಬೇಕಾದ್ರೆ ಫ್ಲೋ ಜಾಸ್ತಿ ಹೋಗ್ಬಿಡ್ತೀನಿ. ಅದಕ್ಕೆ ಎಷ್ಟು ಬೇಕಷ್ಟು. ಇನ್ನು ಮಾತಾಡೋ ಅವಶ್ಯಕತೆ ಇಲ್ಲ, ಜನ ಮಾತಾಡ್ತಾರೆ. ನಿನ್ನೆ ಮೈಸೂರೆಲ್ಲ ಪೇಡ್ ಪ್ರೀಮಿಯರ್ ಆಯಿತು. ಎಲ್ಲ ಮಾಡ್ತಾರೆ, ಹೇಳಿದ್ದಾರೆ. ಎಲ್ಲ ತುಂಬ ಪುಷ್ಪ ಮೇಡಮ್ಮು ಏನು ಹೇಳಿದ್ರು ಅದನ್ನು ಮಾಡಿದ್ದಾರೆ ಅಂತ ಒಂದು 2-3 ಜನ ಹೇಳಿದ್ದಾರೆ. ಬಟ್ ಅವ್ರಿಗೆ ಥ್ಯಾಂಕ್ಸ್ ಇಲ್ಲಿಂದ. ಅವ್ರಿಗೆ ನಿಜವಾದ ಜಡ್ಜ್ಮೆಂಟ್ ಇದೆ ಪುಷ್ಪ ಮೇಡಮ್ ಮೇಲೆ. ಅವ್ರು ತುಂಬ ಬ್ರಿಲಿಯಂಟು. ಕೆಲವರೆಲ್ಲ ಏನೇನೋ ಬರೆದಿದ್ದಾರೆ, ಬಟ್ ಮುಂದಿನ ದಿನಗಳಲ್ಲಿ ಪುಷ್ಪ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಅದೇ ಈಗ ನಾನು ಒಂದು ಶೋ ನೋಡಿ ಆಚೆ ಹೋಗ್ತಿದ್ದೀನಿ, ಹೊರಗಡೆ ರಿಪೋರ್ಟ್ ತಗೋತೀನಿ. ಆಡಿಯನ್ಸ್ ಮನಸ್ಸನ್ನು ಸ್ಟಡಿ ಮಾಡ್ತೀನಿ. ನಾನು ಯಾವಾಗಲೂ ಎಷ್ಟು ಸಿನಿಮಾಗೆ ಬಂದು ನಾನು ಗೌಪ್ಯವಾಗಿ ನೋಡಿ ಸ್ಟಡಿ ಮಾಡಿ ಅವನಿಗೂ ಮನೇಲಿ ಹೋಗಿ ಹೇಳ್ತಾ ಇದ್ದೆ. ಅವನು ನನ್ನ ಹತ್ರ ಮಾತಾಡ್ತಿದ್ದ, ನಾನು ಮಾತಾಡ್ತಾ ಇದ್ದೆ. ಇವತ್ತು ಯಾರೂ ಇಲ್ಲ, ನಾನು ಡೈರೆಕ್ಟ್ರು ಇಬ್ಬರು ನಮ್ಮ ಯಜಮಾನ್ರು 3 ಜನ ಡಿಸ್ಕಷನ್ ಮಾಡ್ತೀವಿ. ನಮ್ಮ ಬ್ಯಾನರಿಂದ ಜನ ಇನ್ನೇನು ಕೇಳ್ಬೋದು, ನಾವೇನು ಇಂಪ್ರೂವ್ ಮಾಡ್ಬೋದು, ಅಥವಾ ಇಲ್ಲೇನು ತಪ್ಪು ಮಾಡಿದ್ದೀವಿ ಅದೆಲ್ಲ ಸರಿಪಡಿಸ್ಬೋದು. ಮೇಡಮ್, ಹೊಸ ಟೀಮ್ನ ಬಿಲೀವ್ ಮಾಡಿದ್ದೀರಾ? ಅದಕ್ಕೆ ಬೇಕಾಗಿರೋ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? ಜೊತೆಗೆ ಕಟೌಟ್ ಕೂಡ ಹಾಗೇನೆ ಹೊಸ ಹೀರೋ ಕೂಡ 75 ಕಟೌಟ್ ಹಾಕ್ಸಿದ್ದೀರಾ. ನನಗೆ ಪ್ರತಿಯೊಬ್ಬ ಹೀರೋನು ನನ್ನ ಮಗನ ಥರ ನೋಡೋಕ್ಕೆ ಇಷ್ಟ. ಪ್ರತಿಯೊಬ್ಬ ಹೀರೋನು ಇನ್ನೊಂದು ಹೊಸ ಆರ್ಟಿಸ್ಟ್ ಬಂದರೂ ನನ್ನ ಮಗನ ಥರನೇ ಇರಬೇಕು. ಎಷ್ಟು ಮಾತ್ರ ಹಂಗಿಲ್ಲ.
ಇರಬೇಕು ಅಂತಲ್ಲ, ನಮ್ಮ ಯಶ್ ಇದ್ದಾನೆ ಆಲ್ರೆಡಿ. ಬಟ್ ನನ್ನ ಏಮಲ್ಲಿ ನಾನು ತುಂಬ ಹೀರೋನ್ ನೋಡೋದು ನನಗೆ ಜಾಸ್ತಿ. ಅಂದರೆ ಹೀರೋನೇ ನನ್ನ ಸಿನಿಮಾಗೆ ಕಂಟೆಂಟ್. ಹೀರೋ ಥರನೇ ಇರಬೇಕು. ನಾನು ಪೃಥ್ವಿಗೆ ಫೈಟ್ ಕೊಟ್ಟಿದ್ದೀನಿ, ಡ್ಯಾನ್ಸ್ ಕೊಟ್ಟಿದ್ದೀನಿ, ಲವ್ ಕೊಟ್ಟಿದ್ದೀನಿ, ಅದೇ ಥರ ಕಟೌಟ್ ಕೊಟ್ಟಿದ್ದೀನಿ. ನೀವು ಹೇಳಿ ಅಂತ ನಾನು ಹೇಳ್ಬಾರ್ದು, ನೀವು ಹೇಳಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.